ಏನು ಈ ಗೈಡ್ಲೈನ್ಸ್ 70 ಫುಟದ ಗೈಡ್ಲೈನ್ಸ್ ಇತ್ತು, ಅದನ್ನ ಸಚಿವರ ಗಮನಕ್ಕೆ ತಗೊಂಡ್ ಬಂದು ಯಾವುದೇ ಕಾರಣಕ್ಕೂ ನೀವು 6 ವಾರಕ್ಕೆ ಮುಂಚೆನೆ ಬೈಕ್ ಟ್ಯಾಕ್ಸಿ ನಿಲ್ಸುವಂತ ಕೆಲಸ ಆಗ್ಬೇಕು. ಅದಾದ್ಮೇಲೆ 3 ತಿಂಗಳಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿದೆ ನೀವು ಖಂಡಿತವಾಗಿ ನಿರಾಕರಿಸ್ಬೇಕು. ನಮ್ಮ ಸರ್ಕಾರ, ನಾವು ಸೆಂಟ್ರಲ್ ಗೌರ್ಮೆಂಟ್ ಏನೇ ಆಗ್ತಿದ್ರು ನಾವು ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬಾರ್ದು. ಪಾಲಿಸಿ ವಾಪಸ್ ತಗೊಂಡಿದ್ರೆ ಅರ್ಥ ಏನು? ನೀವೇ ಪಾಲಿಸಿ ವಾಪಸ್ ತಗೊಂಡು ನೀವೇ ಮತ್ತೆ ಪಾಲಿಸಿ ಮಾಡೋದು. ಪಾಲಿಸಿ ಕೊಟ್ಟಿದ್ದನ್ನೇ ಇವ್ರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತೆ ಪಾಲಿಸಿ ಮಾಡಿ ಕೊಟ್ರೆ ಮತ್ತೆ ದುರುಪಯೋಗ ಪಡಿಸ್ಕೊಂಡಿದ್ರೆ ಈಗ 50 ಗಾಡಿಗೆ ಅಂತ ಕೊಡ್ತಾರೆ. ಇವ್ರು ಬೇಜಾನು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಸರ್ಕಾರದ ಕಂಟ್ರೋಲ್ ಬರಲ್ಲ. ಇವರು ಅಪ್ಲಿಕೇಶನ್ ಯಾವ ಮಟ್ಟಕ್ಕಾದ್ರೂ ಇವರು ರಿಜಿಸ್ಟರ್ ಆಗ್ಬೇಕಾದ್ರೆ ಎಲ್ಲೋ ಬೋರ್ಡ್ ತೋರಿಸಿ ಬೇಕಾದ್ರೆ ಆಮೇಲೆ ವೈಟ್ ಬೋರ್ಡ್ ಅಲ್ಲಿ ಇವರು ರನ್ ಮಾಡಬಹುದು. ಅದರಿಂದ ಯಾವುದೇ ಕಾರಣಕ್ಕೂ ಅಂದ್ರೆ ನಿಮ್ಮ ಅವರು ಸಚಿವರು ಹೇಳಿದ್ದಾರೆ ಏನೇನ್ ಮೈನಸ್ ಪಾಯಿಂಟ್ ಇದೆ ಕೊಡಿ ಅಂತ ಹೇಳಿದ್ದಾರೆ. ಬೈಕ್ ಟ್ಯಾಕ್ಸಿಯಿಂದ ಏನೇನು ಬೈಕ್ ಟ್ಯಾಕ್ಸಿ ಏನು ನಮ್ಮ ಬೆಂಗಳೂರಿನಲ್ಲಿ 60-70 ವರ್ಷ ಇತಿಹಾಸ ಇಲ್ಲ. ಆಟೋ ಚಾಲಕರು ಬೆಂಗಳೂರಿನ 70-80 ವರ್ಷದಿಂದ ಬೆಂಗಳೂರಿನ ಕಟ್ಟಿದವರು. ಒಂದು ಕನ್ನಡ ರಾಜ್ಯೋತ್ಸವ ಆಗ್ಲಿ, ಕಾವೇರಿ ಹೋರಾಟ ಆಗ್ಲಿ, ಕನ್ನಡ ನುಡಿ ಹೋರಾಟ ಆಗ್ಲಿ, ಭಾಷಾ ಹೋರಾಟ ಆಗ್ಲಿ, ಎಲ್ಲದಕ್ಕೂ ಫಸ್ಟ್ ನಿಂತ್ಕೊಂಡವ್ರು ಯಾರು? ಹೌದು, ಆಟೋ ಚಾಲಕ. ಕನ್ನಡ ಅಂತ ಬಂದಾಗ ನಾವಿದೀವಿ. ಅದನ್ನ ಬಿಟ್ಟು ನಮ್ಮ ವಿರುದ್ಧ ನೀವು ತಗೊಂಡ್ ಬಂದ್ರೆ ನಾವೆಲ್ಲಿ ಹೋಗ್ಬೇಕು? ಅದಕ್ಕೋಸ್ಕರ ನಾವು ಸರ್ಕಾರ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಚಿವರು ಏನೇನಂತ ಹೇಳಿದ್ರು ಪಾಯಿಂಟ್? ಸಚಿವರು ಏನು ಕೋರ್ಟ್ ಆರ್ಡರ್ ಏನಿದೆ ಅದನ್ನ ಅವರೇ ಏನಾದ್ರು ಬಂದ್ ಮಾಡಿದ್ರೆ ತುಂಬಾ ಒಳ್ಳೆ ಕೆಲಸ. ಅಂದ್ರೆ ಅವರಾಗೆ ಬಂದ್ ಮಾಡಿದ್ರೆ ಅವ್ರು ಇಷ್ಟು ದಿನ ಅವರು ಹೇಳಿದ್ರು, ಇಷ್ಟು ದಿನ ಅವರು ಕೋರ್ಟ್ ಮೇಲೆ ಹಾಕೊಂಡು ಹೇಳ್ತಿದ್ರು. ಇವತ್ತು ಕೋರ್ಟೇ ಹೇಳಿದೆ 6 ವಾರದಲ್ಲಿ ಬಂದ್ ಮಾಡ್ಬೇಕು ಅಂತ. ಅವ್ರೇನಾದ್ರು 6 ವಾರದಲ್ಲಿ ಬಂದ್ ಮಾಡ್ದ ಹೋದ್ರೆ ನಾನ್ ಬಂದ್ ಮಾಡಿಸ್ತೀನಿ. 3 ತಿಂಗಳು ಗೈಡ್ಲೈನ್ಸ್ ಕೊಟ್ಟಿದೆ ಕೋರ್ಟ್, ನಮಗ್ ಕೊಟ್ಟಿದೆ, ನಾವು ಕೋರ್ಟ್ಗೆ ಉತ್ತರ ಕೊಡ್ಕೋತೀವಿ. ಈಗ ಸರ್ಕಾರ ಕೊಟ್ಟಿದೆ, ನಾವು ಸರ್ಕಾರಕ್ಕೆ ಮಾಡೋದು ಬಿಡೋದು, ನಾವು ಉತ್ತರ ಕೊಡ್ಬೇಕಾಗಿರೋದು ಕೋರ್ಟ್ಗೆ, ಯಾವ್ದೋ ಕಂಪ್ನಿಯವ್ರಿಗಲ್ಲ. ಹೌದು, ಕೋರ್ಟ್ಗೆ ಕೊಡ್ಬೇಕು. ನಮಗ್ ಕೊಟ್ಟಿರೋದು ಕೋರ್ಟ್ ಹೇಳಿರೋದು 6 ವಾರದಲ್ಲಿ ಬಂದ್ ಮಾಡ್ಸಿ ಅಂತ. 6 ವಾರದಲ್ಲಿ ಇವ್ರನ್ನ ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿ ಇವತ್ತು ಮಾಧ್ಯಮ ಮುಖಾಂತರನು ಸಹ ಹೇಳಿದ್ದಾರೆ. ನಮ್ ಜೊತೆ ಹೇಳ್ದಲೆ ಅಲ್ಪ ಬಂದಂತ ಒಂದು 100 ಚಾಲಕರು ಮುಂದೆ ನಾವು ಇವತ್ತು ಏನ್ ಮಾಡಿದ್ವಿ, ಚಾಲಕರನ್ನ ಕರ್ಕೊಂಡು ಹೋಗಿದ್ವಿ. ಸಲ ಏನಾಗುತ್ತೆ, ಅಧ್ಯಕ್ಷರು ಹೋಗಿ ಮೀಟಿಂಗ್ ಹೋಗಿ ಬರೋ ಬದಲು ಚಾಲಕರೇ ಬಂದಾಗ ಏನೇನಾಗುತ್ತೆ ಗೊತ್ತಾಗ್ಲಿ. ಅವ್ರು ಆಚೆ ಬಂದ್ರು, ಕ್ಯಾಬಿನಿಂದ ಆಚೆ ಬಂದು ಎಲ್ಲಾ ಚಾಲಕರು ಮುಂದೆ ಮಾಧ್ಯಮದಲ್ಲಿ ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇನ್ನೇನಾದ್ರೂ ಸುಪ್ರೀಂ ಕೋರ್ಟ್ ಸ್ಟೇ ತರೋ ಚಾನ್ಸಸ್ ಇದೆಯಾ ಅಂತ ನಿಮ್ ಪ್ರಕಾರ? ಇದೆ ಸರ್, ಅವ್ರ ಹತ್ರ ತುಂಬಾ ದುಡ್ಡಿದೆ. ಆಗ್ಲೇ ಅವ್ರು ಕಂಪ್ನಿ ಉಳಿಸ್ಕೊಳಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಒಂದಾಗ್ತಾರೆ. ಈಗ ನೋಡಿ, ಒಂದ್ ಕೇಸ್ ಬಂದ ತಕ್ಷಣ 3 ಕಂಪ್ನಿಯವರು ಒಂದಾಗ್ಬಿಟ್ಟಿದ್ದಾರೆ. 3 ಕಂಪ್ನಿಯವರು, ಓಲಾ, ಊಬರ್, ರ್ಯಾಪಿಡೋ, 3 ಕಂಪ್ನಿಯವರು ಒಂದಾಗಿನೇ ಫೈಟ್ ಮಾಡಿದ್ದು ಸರ್ಕಾರದ ಮೇಲೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಈಗ ಸಚಿವರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋದ್ರು ನಾವು ಅಲ್ಲಿ ಲಾಯರ್ನ ಇಟ್ಟು ನಾವು ಫೈಟ್ ಮಾಡಿಸ್ತೀವಿ. ಈಗ ಯಾವ ರೀತಿ ಅಂದ್ರೆ, ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಂದ್ಬಿಟ್ರೆ ಅದು ಹಂಗೆ ಕೇಸ್ ನ ತಳ್ಕೊಂಡು ಹೋಗ್ಬೋದಲ್ಲ ಅಂತ? ಇಲ್ಲ, ಹಂಗಾಗಲ್ಲ ಸರ್. ಸುಪ್ರೀಂ ಕೋರ್ಟ್ಗೆ ಡೆಲ್ಲಿ ಹೋದಾಗ್ಲೂ ಅಷ್ಟೇನೆ, ಹೋದಾಗ್ಲೇ 1 ರಿಂದ 1.5 ತಿಂಗಳ ತೀರ್ಮಾನ. ಅಲ್ಲೇನು ಜಡ್ಜ್ಮೆಂಟ್ ಇದ್ ನಡೆಯಲ್ಲ. ಇಲ್ಲಿ ಏನು ನಮ್ ಜಡ್ಜ್ಮೆಂಟ್ ಬಂದ್ರೆ ಅದ್ರ ಮೇಲೆ ಅವರು ವಾದ ಮಾಡ್ತಾರೆ. ಹೊಸದಾಗಿ ಸ್ಟಾರ್ಟಿಂಗ್ ಇಂದ ನಮ್ಗೆ ಲೈಸೆನ್ಸ್ ಕೊಡಿ ಇದಲ್ಲ, ಇಲ್ಲಿ ಎಲ್ಲ ವಾದ ಎಲ್ಲ ನಡೆದೋಗಿದೆ. ಆದ್ರಿಂದ ಇಲ್ಲಿ ಹೇಳೋದು ಎರಡೇ ಹೇಳ್ಬೋದು, ಗೌರ್ಮೆಂಟ್ ಮತ್ತೆ ಗೈಡ್ಲೈನ್ಸ್ ಕೊಡ್ಬೋದು. 3 ತಿಂಗಳು ಕೇಳೋದು, ನೀವು ಎಷ್ಟು ತಿಂಗಳು ಮಾಡ್ತೀರಾ ಅಂತ ಸರ್ಕಾರ ಕೇಳುತ್ತೆ. ಸರ್ಕಾರದ ವಕೀಲರು ಅದಕ್ಕೆ ವಾದ ಮಾಡ್ತಾರೆ. ಈಗ ಕೊನೆಯದಾಗಿ ನಿಮ್ಮ ಚಾಲಕರ ಪರವಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾವು ನಿಜವಾಗ್ಲೂ ಈ ಮಾಧ್ಯಮದ ಮುಖಾಂತರ ಚಾಲಕರಿಗೆ, ಆಗ್ಲೇ ನಮ್ ಚಾಲಕರು ಹೇಳ್ತಾ ಇದ್ರು ಇವತ್ತು ಬಂದವರು, ಸರ್ ವ್ಯಾಪಾರ ಚೆನ್ನಾಗ್ ಆಗ್ತಿದೆ ಅಂದ್ರೆ, ಆಗ್ಲೇ ಬೈಕ್ ಟ್ಯಾಕ್ಸಿಗಳು ಸುಮಾರು ಬಂದಾಗ್ತಾ ಇದೆ. ಅಂದ್ರೆ ಸ್ವಲ್ಪ ತಿಳುವಳಿಕೆ ಇರೋರು, ಹೈಕೋರ್ಟ್ ಆರ್ಡರ್ ಮುಂಚೆಲ್ಲ ನಾವ್ ಹೇಳ್ತಾ ಇದ್ವಿ, ಸಚಿವರು ಆಮೇಲೆ ಕಮಿಷನರ್ ಹೇಳ್ತಿದ್ರು ಯಾರು ಓಡಿಸ್ಬೇಡಿ ಅಂತ. ಇವಾಗ ಹೈಕೋರ್ಟೇ ಬಂದ್ ಮಾಡಿ ಅಂತ ಹೇಳಿರೋದ್ರಿಂದ ಆಗ್ಲೇ ಸುಮಾರು ಬೈಕ್ಗಳು ನಿಂತೋಗಿದಾವೆ. ಆದ್ರಿಂದ ಏನಾಗಿದೆ, ಆಗ್ಲೇ ಆಟೋ ಚಾಲಕರಿಗೆ ವ್ಯಾಪಾರ ಒಂದು ಮಟ್ಟಕ್ಕೆ ಒಂದು 5% ಜಾಸ್ತಿ ಆಗಿದೆ. ಇವತ್ತು ಬಂದವರೆಲ್ಲ ಅದೇ ಹೇಳ್ತಾ ಇದ್ರು. ನಾನ್ ಕೇಳ್ಕೊಳೋದು, ಬೆಂಗಳೂರಿನ ಪ್ರಯಾಣಿಕರು ನಮ್ಮನ್ನ ನಂಬಿದ್ದಾರೆ, ನೀವೆಲ್ಲ ಪ್ರಾಮಾಣಿಕವಾಗಿ ಮೀಟರ್ ಹಾಕೊಂಡು ಇಲ್ಲ ಓಲೋ ಊಬರಲ್ಲಿ ಹೋಗ್ತೀರಾ, ಬಂದ್ ಬಾಡಿಗೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಯಾವ್ದೇ ರೀತಿ ಮಿಸ್ಯೂಸ್ ಆಗ್ದಂಗೆ. ಈಗ ಬೈಕ್ ಟ್ಯಾಕ್ಸಿ ನಿಲ್ತು ಅಂದ ತಕ್ಷಣ ಎದುರುಗಡೆ ಯಾರು ಇಲ್ಲ ಅಂತೇಳಿ ನಾವು ಮೈ ಮರಿಬಾರ್ದು. ಮತ್ತೆ ನಾವು ಬಂದಿರೋದೇ ಸೇವೆ ಕೊಡ್ಲಿಕ್ಕೋಸ್ಕರ. ನಾವು ಒಳ್ಳೆ ರೀತಿ ಸೇವೆ ಕೊಟ್ಟು
ಬೆಂಗಳೂರಿನಲ್ಲಿ ಏನು ಹೆಸರಿದೆ ಆಟೋ ಚಾಲಕರಾಗ್ಲಿ ಟ್ಯಾಕ್ಸಿ ಚಾಲಕ ಉಳಿಸ್ಕೊಳುವಂತ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ನೀವುಗಳು ಅದನ್ನ ಬಾಡಿಗೆ ಜಾಸ್ತಿ ಅಂತೇಳಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೊಮ್ಮೆ ಆಟೋ ಚಾಲಕರು ಕೆಟ್ಟ ಹೆಸರು ತರುವಂತ ಕೆಲಸ ಆಗ್ಬಾರ್ದು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಅದೇ ಅದ್ರ ಬಗ್ಗೆನೇ ಹೇಳ್ತಾ ಇದ್ರಿ. ಈಗ ಅದು ಅಲ್ಲದೆ ಆಟೋ ಅಂದ ತಕ್ಷಣ ಡಬಲ್ ತ್ರಿಬಲ್ ನಿಮ್ಗೆ ಗೊತ್ತೇ ಇದೆ. ಈಗ ಬೇರೆಯವರಾದ್ರೂ ಅದನ್ನೇ ಹೇಳ್ತಾ ಇರೋದು, ಇವ್ರು ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಆಟೋದಲ್ಲಿ ಹತ್ತಕ್ಕೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ. ಸರ್, ಈಗ ನಾವು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮತ್ತೆ ಆಟೋ ವಿಚಾರವಾಗಿ ನೋಡಿದ್ರೆ ಬೈಕಲ್ಲೂ ಏನು ಕಮ್ಮಿ ರೇಟ್ ಇಲ್ಲ ಸರ್. ಈಗೆಲ್ಲ ಆನ್ಲೈನ್ ಮುಂಚೆ ಈಗೆಲ್ಲ ಆನ್ಲೈನ್ ಇರೋದ್ರಿಂದ ತುಂಬಾ ಬೈಕ್ಗೂ ಅದಕ್ಕೆ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಆಟೋಗೆ. ಈಗ ನಾವು ಕೇಳೋದೇನಂದ್ರೆ ಆಟೋ ಏನಾಗಿದೆ, ಒಬ್ಬ ಡ್ರೈವರ್ ಬಂದ್ರೆ 12 ಅವರ್ ಓಡಿಸ್ಬೇಕು. ಈಗ ಅವನು ಬೈಕ್ ಟ್ಯಾಕ್ಸಿ ನಿಂತ ತಕ್ಷಣ 12 ಅವರ್ ಓಡಿಸಿದ್ರೆ ಅವಾಗ ಪೂರ್ತಿ ಪ್ರಮಾಣದಲ್ಲಿ ಅವನಿಗೆ ಒಳ್ಳೆ ಆದಾಯ ಸಿಗುತ್ತೆ. ಅದನ್ನ ಬಿಟ್ಟು ಇವ್ನು ಮೈ ಮರ್ತು ಸ್ಟ್ಯಾಂಡಲ್ಲಿ ಮಾತಾಡ್ಕೊಂಡು ಬಂದ ಕಡೆ ಹೋಗಲ್ದಲೆ ಕಸ್ಟಮರ್ಗೆ ತೊಂದರೆ ಕೊಟ್ರೆ ನಾಳೆ ಸರ್ಕಾರ ಯಾವ್ದು ನಿರ್ಧಾರ ತಗೊಂಡ್ರು ನಾವು ಅವಾಗ ಅದಕ್ಕೆ ಭದ್ರ ಆಗ್ಬೇಕಾಗತ್ತೆ. ಏನ್ ಬಂದಾದ ತಕ್ಷಣ ನಾವ್ ಯಾವ್ದೇ ರೀತಿ ಸಮಸ್ಯೆ ಬರ್ದಂಗೆ ಬೆಂಗಳೂರಿನ ಪ್ರಯಾಣಿಕರಿಗೆ ನಾವು ಸೇವೆ ಕೊಟ್ರೆ ಆಟೋ ಟ್ಯಾಕ್ಸಿ ಡ್ರೈವರ್ಗಳು, ಅವಾಗ ಸರ್ಕಾರನೂ ಯೋಚನೆನೂ ಮಾಡಲ್ಲ ಬೈಕ್ ಟ್ಯಾಕ್ಸಿ ಬೇಕಾ ಅಂತ. ಎಲ್ಲ ಕರೆಕ್ಟ್ ಆಗಿ ಸರ್ವಿಸ್ ಕೊಟ್ರೆ ಅವ್ರು. ಈಗ ನಮ್ಮ ಅಂಗಳದಲ್ಲಿದೆ ಚೆಂಡು, ಎಲ್ಲ ಆಟೋ ಚಾಲಕರು ಮೀಟರ್ ಹಾಕೊಂಡು ಯಾವ್ದೇ ರೀತಿ ಸಮಸ್ಯೆ ಬರ್ದಂಗೆ ಗಾಡಿ ಓಡಿಸಿದ್ರೆ ಅದೇನಾಗ್ಬಿಡುತ್ತೆ, ಸರ್ಕಾರ ಯೋಚನೆ ಮಾಡಕ್ಕೂ ಹೋಗಲ್ಲ. ನೀವು ಹೋಗ್ರಪ್ಪ ಬೈಕ್ ಟ್ಯಾಕ್ಸಿ ಯಾವ್ದೇ ರೀತಿ ತೊಂದರೆ ಆಗ್ಲಿಲ್ಲ ಅಷ್ಟಾದ್ರೆ ಸಾಕು. ಇನ್ನೊಂದು, ಈಗ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರೋರ್ಗೆ ಅದೇ ರೀತಿ ಅದ್ರ ಮೇಲೆ ಇನ್ನಾದ್ರಿಗೆ ಏನ್ ಹೇಳ್ತೀರಾ? ಸರ್, ಅವ್ರಿಗೆ ಈಗ ನಮಗ್ ಅವರು ಹೈಕೋರ್ಟಿಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ 1.5 ಲಕ್ಷ ಜನ ಕುಟುಂಬ ಇದೆ ಅಂತ ಹೇಳಿದ್ಕೇನೆ ಮುಂಚೆ ಹೇಳಿರ್ಲಿಲ್ಲ. ಅವ್ರು 5,000 ಅಂತ ಹೇಳ್ಕೊಂಡ್ ಬರ್ತಾ ಇದ್ರು, ಸುಳ್ಳು ಹೇಳ್ಕೊಂಡ್ ಬರ್ತಿದ್ರು ಸರ್ಕಾರಕ್ಕೆ ಎಲ್ಲ ಕಡೆನು. ಕೋರ್ಟ್ಗೆ ಏನ್ ಮಾಡಿದ್ರೆ 1.5 ಲಕ್ಷ ಜನ ಡಿಪೆಂಡ್ ಆಗಿದ್ದಾರೆ, ನೀವ್ ಇದನ್ನ ನಿಲ್ಲಿಸ್ಬಿಟ್ರೆ ಅಂತೇಳಿ ಈಗ ಕೊನೆಯ ಅಸ್ತ್ರ ಅವ್ರದ್ದು, ಅವ್ರ ಕುಟುಂಬಗಳು ಬೀದಿಗೆ ಬರ್ತವೆ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರನು ಕೋರ್ಟ್ನು 6 ತಿಂಗಳು ಗಡುವು ಕೊಟ್ಟಿರೋದು. ಇವ್ರೇನ 5-10 ಸಾವಿರ ಅಂದಿದ್ರೆ 1 ವಾರಕ್ಕೆ ಅದು ಏನಾದ್ರು ಒಂದು ಆಪ್ಷನ್, 1.5 ತಿಂಗಳ ಆಪ್ಷನ್ ಇದೆ ಅವ್ರಿಗೆ. 1.5 ತಿಂಗಳು 6 ವಾರ ಒಳಗಡೆ ಇವ್ರು ಏನಾದ್ರು ಒಂದು ಬದಲಾವಣೆ ಜೀವನದಲ್ಲಿ ಮಾಡ್ಕೋಬಹುದು. ಸರ್, ಬೆಂಗಳೂರು ಎಲ್ಲರಿಗೂ ಜೀವನ ಕೊಡುತ್ತೆ ಸರ್. ಕೆಲ್ಸ ಇಲ್ಲ ಅಂತ ಬೆಂಗಳೂರಿನಲ್ಲಿ ಯಾರು ಹೇಳಂಗೆ ಇಲ್ಲ. ಕಾಲ್ ಇಲ್ದವನು ಇವತ್ತು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಬೈಕ್ ರೈಡರ್ಗಳಿಗೆ ಹೇಳೋದು, ನೀವುಗಳು ಸುಮಾರು ಕೆಲಸ ಇದೆ, ಸ್ವಿಗ್ಗಿ, ಜೊಮ್ಯಾಟೊ, ಡಂಜೋ, ಆಟೋ ರಿಕ್ಷಾ. ಆಟೋ ರಿಕ್ಷಾ ಪರ್ಮಿಟ್ ಓಪನ್ ಇದೆ. ಯಾರಿಗೆ ಆಟೋ ರಿಕ್ಷಾಗಳು ಮುಂಚೆ ಆದ್ರೆ ಪರ್ಮಿಟ್ ಇರ್ಲಿಲ್ಲ. 8ನೇ ಕ್ಲಾಸ್ DL ಕಡ್ಡಾಯ ಇತ್ತು. ಇವಾಗ 8ನೇ ಕ್ಲಾಸ್ DL ಬೇಕಾಗಿಲ್ಲ. ನಿಮ್ದು 2 ವೀಲರ್ 1 ವರ್ಷ DL ಆಗಿದ್ರು ಸಾಕು, ಬ್ಯಾಟ್ ಸಿಗುತ್ತೆ, ಆಟೋ ರಿಕ್ಷಾದು ಸಿಗುತ್ತೆ. 500 ರೂಪಾಯಿಗೆ ಸರ್ಕಾರ ಪರ್ಮಿಟ್ ಕೊಟ್ಟಿದೆ. ನೀವು ಆರಾಮಾಗಿ ಆಟೋ ರಿಕ್ಷಾಗೆ ಬರ್ಬೋದು. ನಾವೇನ್ ನಿಮ್ ಬೈಕ್ ಓಡಿಸೋರ್ನ ಆಟೋಗೆ ಬಂದ ತಕ್ಷಣ ತಳ್ಳಲ್ಲ. ಅವಾಗ ಆಟೋ ಡ್ರೈವರ್ ಆಗ್ತೀರಾ. ಅವಾಗ ಆಟೋ ಡ್ರೈವರ್ ಕಷ್ಟ ಅವ್ರಿಗೂನು ಏನು ಅಂತ ಹೇಳಿ. ಸರ್, ಇನ್ನೊಂದು ಈಗ ಹೇಳ್ತೀನಿ, ಅಂದ್ರೆ ತುಂಬಾ ಜನ ಹೇಳ್ತಾ